ನೋಡಿ ಇಲ್ಲಿ ಮುಂದ್ಗಡೆ ನೀರು ಹೋಗ್ತಾ ಇದೆ ನೋಡಿ, ತುಂಬ ಆಳ ಇದೆ. ಮತ್ತೆ ಇಲ್ಲಿ ಮುಂದ್ಗಡೆ ಇವಾಗ ಇಳಿದ್ರೆ ಮುಡ್ಕೋಗ್ತೀರೇನೋ ಮೀನನ್ನು ಹಿಡಿಲಿಕ್ಕೆ. ಇಲ್ಲೇ ನಾವು ಬರೋದು. ಹಾಯ್ ಹಲೋ, ತೆಂಕನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಮ್ಮ ಮಾದನಗಿರಿ ಹೊಳೆಯನ್ನು ತೋರಿಸ್ತೇನೆ ನಿಮಗೆ ಈ ವಿಡಿಯೋದಲ್ಲಿ. ಖಂಡಿತ ಈ ವಿಡಿಯೋನ ನೋಡಿ, ಸ್ಕಿಪ್ ಮಾಡ್ದಂತೆ ನೋಡಿ. ಮತ್ತು ನನ್ನ ಚಾನಲ್ನನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಕಂಪ್ಲೀಟಾಗಿ ನಮ್ಮ ಮಾದನಗಿರಿ ಹೊಳೆಯನ್ನು, ಅಂದರೆ ತುಂಬ ದೊಡ್ಡದಿದೆ ಈ ಹೊಳೆ. ನಮ್ಮ ಮಾದನಗಿರಿ ಹೊಳೆ ತುಂಬ ದೊಡ್ಡ ಇದೆ ಈ ಹೊಳೆ, ಆದರೆ ನಿಮಗೆ ಸ್ವಲ್ಪನೇ ತೋರಿಸ್ತೇನೆ ನೋಡಿ. ನಮ್ಮ ಮಾದನಗಿರಿಯಲ್ಲಿ ಫಸ್ಟ್ ಸಿಗೋ ಹೊಳೆ ಅಂದರೆ ಇದೆ. ಫಸ್ಟ್ ಸಿಗೋ ಹೊಳೆ ಇದೆ ನೋಡಿ, ಇಲ್ಲಿಂದನೇ ಸ್ಟಾರ್ಟ್ ಆಗತ್ತೆ ನೋಡಿ. ಇದೇ ಹೌದು ನೋಡಿ ರೋಡ್. ನೋಡಿ ಅಲ್ಲಿ ಕಾಣ್ತಾ ಇದೆ, ಅದು ರೋಡ್ ಕೆಲಸಕ್ಕೆ ಗಾಡಿ ನಿಂತಿದೆ ನೋಡಿ. ಇಲ್ಲಿಂದನೇ ಹೋಗಬೇಕು ನೋಡಿ. ನಮ್ಮ ಮಾದನಗಿರಿ ಹೊಳೆಗೆ ಹೋಗಬೇಕಂದ್ರೆ ಈಗಿಂದನೇ ಹೋಗಬೇಕು ನೋಡಿ. ಇದು ಆಲ್ರೆಡಿ ಗಜ್ನಿ ಮಾಡಿದ್ರು ಮೊದಲೇ, ಇವಾಗ ಬಿಟ್ಟಿಟ್ಟಿದ್ರು ಓಪನ್. ಯಾರು ಬೇಕಾದರೂ ಇಲ್ಲಿ ಮೀನು ಹಿಡಿಯಬಹುದು. ತೋರಿಸ್ತಾ ಹೋಗ್ತಾನೆ ಒಂದೊಂದೇ. ತುಂಬ ಬಿಸಿಲು ನೋಡಿ. ನೋಡಿ ಇಲ್ಲೆಲ್ಲ ಕೆಲಸ ನಡೀತಾ ಇದೆ ಮುಂದೆ ನೋಡಿ, ಗಾಡಿಯೆಲ್ಲ ಟಿಪ್ಪರ್ ನೋಡಿ. ಅಲ್ಲಿ ಕಾಣ್ತಾ ಇದೆ JCB ನೋಡಿ. ಇದು ರೋಲರ್ ಎಲ್ಲಿದೆ ನೋಡಿ. ನಮ್ಮ ಮಾದನಗಿರಿಯ ಹೊಳೆ ನೋಡಿ. ತುಂಬ ಬಿಸಿಲು ಇವಾಗ. ನೋಡಿ ಹೀಗೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ತೋರಿಸ್ತೇನೆ ನಿಮಗೆಲ್ಲ. ತುಂಬ ಬಿಸಿಲು ಇವಾಗ. ನೋಡಿ, ಇದು ಹೊಸದಾಗಿ ಮಾಡಿರೋ ರೋಡ್ ಇದೆ ನೋಡಿ. ಸೂಪರ್ ಆಗಿದೆ ವ್ಯೂ ನೋಡಿ. ಮಾದನಗಿರಿ ಹೊಳೆ ನೋಡಿ. ತುಂಬ ಬಿಸಿಲು ಇವಾಗ, ಕೆನ್ನೆಗೆ ಹೊಡೆಯುತ್ತೆ ಬಿಸಿಲು ನೋಡಿ. ಥರ ಇದೆ ಬಿಸಿಲು, ತುಂಬ ಅಂದರೆ ತುಂಬ ಇದೆ ಬಿಸಿಲು ನೋಡಿ. ನಮ್ಮ ಮಾದನಗಿರಿ ಹೊಳೆ ಎಷ್ಟು ಸುಂದರವಾಗಿದೆ ನೋಡಿ. ವ್ಯೂ ಸೂಪರ್ ಆಗಿದೆ ನೋಡಿ. ನೋಡಿ ಇದೆಲ್ಲ ಹೊಸದಾಗಿ ಮಾಡಿದ್ದೆ ರೋಡ್. ಹೇಗಿದೆ ವ್ಯೂ ಎಲ್ಲ, ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಹಿಂದ್ಗಡೆ ಎಲ್ಲ ನೋಡಿ. ಹೇಗಿದೆ, ಸೂಪರ್ ಆಗಿಲ್ಲ ನೋಡಿ. ಈ ಕಡೆ ಇದೆಲ್ಲ ಕಂಡ್ಲ ನೋಡಿ, ಸೂಪರ್ ವ್ಯೂ ನೋಡಿ. ನೋಡಿ ಇಲ್ಲೆಲ್ಲ ರೋಡ್ ಕೆಲಸ ನಡೀತಾ ಇದೆ, ಅರ್ಧ ಆಗಿದೆ ನೋಡಿ. ಹೇಗಿದೆ ನಮ್ಮ ಮಾದನಗಿರಿಯ ಹೊಳೆ. ಮೊದಲೇ ಇದು ಈ ಕಟ್ಟೆಲ್ಲ ತುಂಬ ಡೌನಲ್ಲಿತ್ತು, ಇವಾಗ ಎತ್ತರ ಆಗಿದೆ. ಯಾಕಂದರೆ ಮಣ್ಣೆಲ್ಲ ಹೊಯ್ಸಿದ್ರು ನೋಡಿ. ಇವಾಗ ಇಲ್ಲಿ ತುಂಬ್ತಾ ಇದೆ ನೋಡಿ ನೀರು. ಮುಂದೆ ಹೋಗಿ ತೋರಿಸ್ತೇನೆ ನೋಡಿ. ನೋಡಿ ಬರ್ತಾ ಇದೆ ನೀರು ನೋಡಿ. ನೋಡಿ ಮುಂದೆ ಹೋಗ್ತಿದೆ ಇದು ನೋಡಿ. ಈ ಕಡೆ ನೋಡಿ, ಇವಾಗ ತುಂಬ್ತಾ ಇದೆ ನೀರು ನೋಡಿ. ಮುಂದ್ಗಡೆಯಿಂದ ಬರ್ತಾ ಇದೆ ನೀರು, ಫುಲ್ಲಾಗಿದೆ ಈ ಕಡೆ ಎಲ್ಲ ನೋಡಿ. ಈ ಕಡೆ ಹೋಗ್ತಾ ಇದೆ ನೀರು ಮುಂದ್ಗಡೆಗೆ ನೋಡಿ. ಮುಂದೆಲ್ಲ ಹೋಗ್ತಾ ಇದೆ, ಇಲ್ಲೆಲ್ಲ ತುಂಬಿಕೊಳ್ತಾ ಇದೆ ನೀರು ನೋಡಿ. ಕಾಣಿಸುತ್ತಲ್ಲ ನೋಡಿ.
ತುಂಬ ಆಳ ಇದೆ ಇಲ್ಲಿ ಮುಂದುಗಡೆ, ತುಂಬ ಅಂದರೆ ತುಂಬ ಆಳ ಇದೆ ನೋಡಿ. ಇದು ನೋಡಿ ಬಲೆ ನೋಡಿ, ಸೆಟ್ಲಿನ ಬಲೆ. ಈ ಬಲೆಯನ್ನು ಅಲ್ಲಿ ಹಾಕ್ತಾರೆ. ಎಲ್ಲಿ ಅಂದರೆ ಇಲ್ಲಿ ಕಟ್ಟೋದು, ಬಳ್ಳಿ ಹಾಕ್ಕೊಂಡು ಆ ಕಡೆ ಈ ಕಡೆ ನೋಡಿ ತೋರಿಸ್ತೇನೆ. ಇಲ್ಲಿ ಕಟ್ತಾರೆ, ಈ ಕಡೆಯಿಂದ ನೀರು ಈ ಕಡೆ ಹೋಗುತ್ತೆ. ಇಲ್ಲಿ ಬಲೆಯನ್ನು ಅಲ್ಲಿಟ್ಟಿದ್ರಲ್ಲ, ಆ ಬಲೆಯನ್ನು ಇಲ್ಲಿ ಕಟ್ಟೋದು. ಅದು ಈ ಬಲೆಗೆ ಏನು ಬೀಳತ್ತಂದರೆ ಪಿಸ್ ಬೀಳತ್ತೆ, ಆಮೇಲೆ ಸಿಗಡಿ, ಪ್ರಾನ್ಸು, ಕ್ರ್ಯಾಬು ಎಲ್ಲ ಬೀಳತ್ತೆ ಈ ಬಲೆಗೆ. ನೋಡಿ ಇಲ್ಲೊಂದು ಚಿಕ್ಕದಾದ ಒಂದು ಸೆಡ್ ಕಟ್ಟಿದ್ರೆ ಇರಲಿಕ್ಕೆ, ಮಳೆಗಾಲದಲ್ಲಿ ಆಗುತ್ತೆ ನೋಡಿ. ಸಂಜೆ ಟೈಮ್ನಲ್ಲಿ ಬರಬೇಕು, ಸಖತ್ತಾಗಿ ಫೋಟೋಗ್ರಾಫಿ ಎಲ್ಲ ಮಾಡ್ಬೋದು ಇಲ್ಲಿ ನೋಡಿ. ಈಗಂದರೆ ಬಿಸಿಲಿದೆ, ಸುಮಾರು ಒಂದು 5 ಗಂಟೆಗೆ ಬರಬೇಕು ಇಲ್ಲಿ. 5 ಆವಾಗ ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತಲ್ಲ, 5-6 ಗಂಟೆ ಸುಮಾರು ನೋಡಲಿಕ್ಕೆ ಸೂಪರ್ ಕಾಣಿಸುತ್ತೆ ತುಂಬ. ನೋಡಿ ಸೀನ್ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ ನೋಡಿ, ಸೂಪರ್ ಸೀನ್ ನೋಡಿ. ಇವಾಗ ತುಂಬಿದೆ ನೀರು, ಫುಲ್ ತುಂಬಿದೆ ನೋಡಿ. ಈ ಕಡೆ ಜಾಸ್ತಿ ಆಳ ಇದೆ, ಈ ಸೈಡ್ ಇದು ನೋಡಿ, ಈ ಸೈಡ್ ಜಾಸ್ತಿ ಆಳ ಇಲ್ಲ. ಈ ಕಡೆ ನೋಡಿ ತುಂಬಿದೆ ನೋಡಿ ನೀರು. ನಾವೆಲ್ಲ ಇಲ್ಲಿ ನೀರೆಲ್ಲ ಡ್ರೈ ಆದಾಗ ಮೀನನ್ನು ಹಿಡಿಲಿಕ್ಕೆ ಇಲ್ಲೇ ನಾವು ಬರೋದು. ಅಂದರೆ ತುಂಬ ಡ್ರೈ ಆಗುತ್ತೆ, ಆವಾಗ ಇಲ್ಲಿ ಇಳಿಬೋದು. ಇವಾಗ ಇಳಿಲಿಕ್ಕಾಗಲ್ಲ, ಇವಾಗ ಇಳಿದ್ರೆ ಮುಡ್ಕೋಗ್ತೀರೇನೋ, ಅಷ್ಟು ತುಂಬಿದೆ ನೀರೆಲ್ಲ. ಅರ್ಧ ಡ್ರೈ ಆದಾಗ ನಾವು ನೆಟ್ಟನ್ನು ಹಾಕ್ಕೊಂಡು ಮೀನನ್ನು ಹಿಡಿಯೋದು ನೋಡಿ. ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಿ. ಹೀಗೆ ಬಂತು ನೋಡಿ ರೋಡ್ ನೋಡಿ, ಹೀಗಿಂದನೇ ನಡ್ಕೊಂಡು ಬಂದಿದೆ ನಾನು, ಕಾಣಿಸ್ತಾ ಇದೆ ನೋಡಿ. ನಮ್ಮ ಮಾದನಗೇರಿ ಹೊಳೆ ನೋಡಿ, ಕೆಲಸ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿ ನೋಡಿ ಇಲ್ಲಿಗೆ ಎಂಡ್ ಆಗಿದೆ ಕೆಲಸ. ಮುಂದೆ ಆಗ್ತಾ ಇದೆ ನೋಡಿ ರೋಡ್ ನೋಡಿ. ಪಿಚ್ಚಿಂಗ್ ಎಲ್ಲ ನೋಡಿ, ನಮ್ಮ ಮಾದನಗಿರಿ ಹೊಳೆಯ ಪಿಚ್ಚಿಂಗ್ ನೋಡಿ ಹೇಗೆ ಹಾಕಿದ್ರು ನೋಡಿ, ಸೈಡಲ್ಲೇ ತುಂಬ ಸೂಪರಾಗಿದೆ ನೋಡಿ. ತುಂಬ ಸೀನ್ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಈ ಕಡೆ ನೋಡಿ, ಇದು ದೊಡ್ಡಕ್ಕೆ ಬೆಳೆದಿದೆ ಕಂಡ್ಲ ಗಿಡ ನೋಡಿ ಹೇಗಿದೆ. ನೋಡಿ ಚಿಕ್ಕದಾಗಿ ಒಂದು ಬಲೆ ಹಾಕಿದ್ರು ನೋಡಿ ಇಲ್ಲಿ. ಇದು ಯಾಕೆ ಹಾಕ್ತಾರಂತ ಅಂದರೆ, ಇದು ಕಸ ಎಲ್ಲ ಮೇಲ್ಗಡೆಯಿಂದ ಬಂದರೆ ಕಸ ಅದು ಈ ಬಲೆ ಒಳಗಡೆ ಸಿಗಾಕೊಂಡು ಬೀಳುತ್ತೆ, ಅದಕ್ಕೆ ನೋಡಿ ಇಲ್ಲಿ ಬಲೆ ಹಾಕಿದ್ರು ನೋಡಿ. ಇಲ್ಲಾಂದರೆ ಇವಾಗ ಈ ಕಡೆಯಿಂದ ಕೆಳಗೆ ಹೋಗ್ತಾ ಇದೆ ನೀರು, ಆಮೇಲೆ ಇಳ್ತಾ ಬಿದ್ದ ಮೇಲೆ ಈ ಮೇಲಿದ್ದ ನೀರು ಕೆಳಗಡೆ ಈ ಥರ ಈಗ ಹಿಂಗೆ ಬರುತ್ತೆ. ಅಂದರೆ ಕಸ ಎಲ್ಲ ಇರುತ್ತಲ್ಲ, ಆ ಕಸ ಆ ಬಲೆ ಒಳಗಡೆ ಸಿಗಾಕೊಂಡಿರುತ್ತೆ. ಯಾಕಂದರೆ ಬಲೆ ಕಟ್ಟುವಾಗ ಅಲ್ಲಿ ನೆಟ್ ಹಾಕಿದಾಗ ಇದು ನೆಟ್ಟಿಗೆ ಕಸ ಎಲ್ಲ ಹೋಗುತ್ತಲ್ಲ, ತಪ್ಪಿಸ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ, ಅದಕ್ಕೆ ಹಾಕಿದ್ರು ನೋಡಿ. ಇಲ್ಲಿ ಇದು ರೋಡು ಪಿಚ್ಚಿಂಗ್ ಹಾಕಲಿಲ್ಲ ಇನ್ನು, ಇದು ಪಿಚ್ಚಿಂಗ್ ಆಲ್ರೆಡಿ ಹಾಕ್ತಾ ಇದ್ರು ನೋಡಿ. ಒಂದೊಂದೇ ಹಾಕಿದ್ರು ನೋಡಿ. ಇಲ್ಲಿ ನೋಡಿ ಸ್ವಲ್ಪ ಇದೆಲ್ಲ ಇಟೇಜಿನಲ್ಲಿ ಹಾಕ್ತಾರೆ ನೋಡಿ, ಅರ್ಧ ಆಗಿದೆ ಕೆಲಸ ಇಲ್ಲಿ ನೋಡಿ. ಇದು ಡಾಂಬರ್ ರೋಡ್ ಅಲ್ಲ, ಇದು ಕೆಮ್ಮಣ್ಣ್ ರೋಡ್.
ಇದಕ್ಕೆ ಕೆಮ್ಮಣ್ಣು ರೋಡೇ ಸ್ಯಾಂಕ್ಷನ್ ಆಗಿದ್ದು. ಇದಕ್ಕೆ 7 ಕೋಟಿ ಸ್ಯಾಂಕ್ಷನ್ ಆಗಿದೆ ಈ ರೋಡಿಗೆ. ಈ ರೋಡಿಗೆ 7 ಕೋಟಿ ಸ್ಯಾಂಕ್ಷನ್ ಆಗಿದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ. ನೋಡಿ ನೋಡಿ ಪಿಚ್ಚಿಂಗ್ ಈ ಥರ ಹಾಕ್ತಾರೆ ನೋಡಿ. ಕಲ್ಲನ್ನು ನೋಡಿ ಯಾವ ಥರ ಹಾಕಿದ್ರು ನೋಡಿ. ಈ ಥರ ನೋಡಿ, ಈ ಥರ ಕಟ್ಕೊಳ್ತಾ ಬರೋದು ರೋಡನ್ನು ನೋಡಿ. ಇಲ್ಲೆಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಕೆಲಸ ನಡೀತಾ ಇದೆ ಮುಂದ್ಗಡೆ ನೋಡಿ. ಈ ಥರ ಕಟ್ಕೊಂಡು ಬರೋದು.